ಶ್ರೀ ಪರಂಜ್ಯೋತಿಯ ಪವಾಡ. ಇದು ಬೆಂಗಳೂರಿನ ತಿಮ್ಮಪ್ಪ ಅನ್ನುವರಿಗೆ ಆದಂತಹ ಅನುಭವ. ಅವರು ಹೀಗೆ ಹೇಳುತ್ತಾರೆ, ನಾವು ಸುಮಾರು 6 ವರ್ಷಗಳಿಂದ 2 ಕೋಣೆಗಳು, ಲಿವಿಂಗ್ ರೂಮ್ ಮತ್ತು ಅಡಿಗೆ ಮನೆ ಇರುವ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದೆವು. ಇತ್ತೀಚೆಗೆ ನಾವು ವಾಸ್ತು ತತ್ವಗಳಿಗೆ ಅನುಗುಣವಾಗಿ ಇರುವ ಹೊಸ ಮನೆಗೆ ತೆರಳಲು ನಿರ್ಧರಿಸಿದೆವು. ಹೀಗಿರುವಾಗ ನಮ್ಮ ಮನೆ ಮಾಲೀಕರನ್ನ ಹಣದ ಕೊರತೆ ಇದೆ ಎಂದು ಹೇಳಿಕೊಂಡು ಆರಂಭದಲ್ಲಿ ನಮ್ಮ 50,000 ಮುಂಗಡವನ್ನು ಹಿಂತಿರುಗಿಸಲು ನಿರಾಕರಿಸಿದರು ಮತ್ತು ಬಾಡಿಗೆಯಲ್ಲಿ ಸ್ವಲ್ಪ ಕಡಿತದೊಂದಿಗೆ ನಾವು ಇನ್ನಷ್ಟು ಕಾಲ ಉಳಿಯಲು ನಮಗೆ ಸಲಹೆ ನೀಡಿದರು. ನಾವು ಈಗಾಗಲೇ ಪರಿಪೂರ್ಣವಾದ ಹೊಸ ಮನೆಯನ್ನು ಹುಡುಕಿದ್ದರಿಂದ ನಾನು ಮತ್ತು ನನ್ನ ಪತ್ನಿ ನಮಗೆ ಮಾರ್ಗದರ್ಶನ ನೀಡುವಂತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಪ್ರಾರ್ಥಿಸಿದೆವು. 3 ದಿನಗಳ ಪ್ರಾರ್ಥನೆಯ ನಂತರ ಮನೆಯ ಮಾಲೀಕರು ಕೇವಲ ರು 15,000 ಹಿಂತಿರುಗಿಸಲು ಒಪ್ಪಿಕೊಂಡರು. ಆದರೆ ಮನೆ ಸುಸ್ಥಿತಿಯಲ್ಲಿದ್ದರೂ ಪೇಂಟಿಂಗ್ ಮತ್ತು ರಿಪೇರಿಗೆ 35,000 ಕಡಿತಗೊಳಿಸಿಕೊಳ್ಳುವುದಾಗಿ ಹೇಳಿದರು. ಇದು ನಮಗೆ ಬಹಳ ನಿರಾಶೆಯನ್ನುಂಟು ಮಾಡಿತ್ತು. ಆದರೆ ನಾವು ಕುಟುಂಬದವರೆಲ್ಲ ಸಮಾಲೋಚಿಸಿ ಪ್ರಸ್ತುತ ಮನೆಯನ್ನು ಖಾಲಿ ಮಾಡಿ ಮುಂದುವರಿಯಲು ನಿರ್ಧರಿಸಿದೆವು. ಅಲ್ಲಿಂದ ಹೊರಟು ಬಂದ ನಂತರ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಮನಃಪೂರ್ವಕವಾಗಿ ಪ್ರಾರ್ಥಿಸಿ ಕರ್ಮದ ಪರಿಹಾರ ಮತ್ತು ನ್ಯಾಯೋಚಿತವಾಗಿ ಮನೆ ಮಾಲೀಕರ ಆರ್ಥಿಕ ಯೋಗಕ್ಷೇಮಕ್ಕಾಗಿ ಆಶೀರ್ವಾದವನ್ನು ಕೋರಿದೆ. ಶ್ರೀ ಭಗವಾನರು ಅವರ ಮಾಸಿಕ ಮುಕ್ತಿ ದರ್ಶನದ ಸಮಯದಲ್ಲಿ ನಾನು ಕೀರಿಗಳನ್ನು ಹಸ್ತಾಂತರಿಸುವ ಮೊದಲು 1008 ಬಾರಿ ಮೂಲಮಂತ್ರವನ್ನು ಜಪಿಸಿದೆ. ನನಗೆ ಆಶ್ಚರ್ಯವಾಗುವಂತೆ ಮನೆ ಮಾಲೀಕನು ನಯವಾಗಿ ವರ್ತಿಸಿದನು ಮತ್ತು ಪೇಂಟಿಂಗ್ಗಾಗಿ ಕೇವಲ 7,000 ಕಡಿತಗೊಳಿಸಿ 43,000 ನಗದನ್ನು ಹಿಂತಿರುಗಿಸಿದರು. ಇದು ಅಸಾಧಾರಣವಾಗಿತ್ತು, ಏಕೆಂದರೆ ಬೆಂಗಳೂರಿನಂತಹ ನಗರದಲ್ಲಿ ಪೇಂಟಿಂಗ್ ವೆಚ್ಚವು ಸಾಮಾನ್ಯವಾಗಿ 10,000 ಮೀರುತ್ತದೆ. ಈ ಪವಾಡದಿಂದ ನಾನು ಮೂಕನಾದೆ. ಈ ಅನುಗ್ರಹಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ. ಅಪಾರ ಪ್ರೀತಿ ಮತ್ತು ಧನ್ಯವಾದಗಳೊಂದಿಗೆ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಕೃತಜ್ಞತೆಯಿಂದ ನಮಿಸುತ್ತೇನೆ.